ನಾಯಕನಹಟ್ಟಿ ಹೋಬಳಿ ಗುಂತ್ಕೋಲಮನಹಳ್ಳಿ ಗ್ರಾಮದಲ್ಲಿ ಮೆಕ್ಕೆಜೋಳ ಹಾಗೂ ಶೇಂಗಾ ಬೆಳೆಯ ನಡುವೆ ಅಕ್ರಮವಾಗಿ ಗಾಂಜಾ ಸೊಪ್ಪು ಬೆಳೆದಿದ್ದಾನೆ. ಈ ಹಸಿ ಗಾಂಜಾ ಸೊಪ್ಪಿನ ತೂಕ ಸುಮಾರು 185 ಕೆಜಿ. ಇದನ್ನು ಬೆಳೆದಿದ್ದು ಪಾಲಯ್ಯ ಎಂಬುವರು. ಇದರ ಬೆಲೆ ಅಂದಾಜು 18 ಲಕ್ಷ ರು ಎಂದು ಹೇಳಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ನಾಯಕನಹಟ್ಟಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಗಾಂಜಾ ಬೆಳೆದಿದ್ದ ಪಾಲಯ್ಯನನ್ನು ಹಾಗೂ ಗಾಂಜಾ ಸೊಪ್ಪನ್ನು ವಶಪಡಿಸಿಕೊಂಡ ಪಾಲಯ್ಯನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪಾಲಯ್ಯ ಎಂಬ ವ್ಯಕ್ತಿ ತನ್ನ ಜಮೀನು ಆದ ಸರ್ವೆ ನಂಬರ್ 19ರಲ್ಲಿ ಮೆಕ್ಕೆಜೋಳ ಮತ್ತು ಶೇಂಗಾ ಹಾಕಿ ಇದರ ಮಧ್ಯೆ ಗಾಂಜಾ ಸೊಪ್ಪು ಬೆಳೆದಿದ್ದ. ಈತನನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ನಾಯಕನಹಟ್ಟಿ ಪೊಲೀಸರು. ಚಿತ್ರದುರ್ಗ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಹಾಗೂ ಹೆಚ್ಚುವರಿ ಎಸ್ಪಿ ಡಾಕ್ಟರ್ ಶಿವಕುಮಾರ್, ಚಳ್ಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ತಳಕು ವೃತ್ತ ನಿರೀಕ್ಷಕ ಹನುಮಂತಪ್ಪ ಎಂ ಸಿರೇಹಳ್ಳಿ ಇವರ ಮಾರ್ಗದರ್ಶನದಲ್ಲಿ ಅಕ್ರಮವಾಗಿ ಬೆಳೆದಂಥ ಗಾಂಜಾ ಸೊಪ್ಪು ಹಾಗೂ ಪಾಲಯ್ಯನನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದು ನಾಯಕನಹಟ್ಟಿ ಪೊಲೀಸರು ಈ ಒಂದು ಕಾರ್ಯಕ್ಕೆ ಉತ್ತಮ ಪ್ರಶಂಸೆ ಸಿಕ್ತು. ಈ ಕಾರ್ಯಾಚರಣೆಯಲ್ಲಿ PSI ಪಾಂಡುರಂಗ, ಮುಖ್ಯಪೇದೆ ಭಾಷಾ, ಅಣ್ಣಪ್ಪ ನಾಯ್ಕ, ಕುಮಾರ್, ಶಿವಣ್ಣ, ವೀರೇಶ್, ದೇವರಾಜ್ ಕೋಟೆ ಇವರುಗಳ ಅಧ್ಯಕ್ಷತೆಗೆ SP ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು.